ನಾನು ಭೂಮಿ ಅಲ್ಲ ಅನ್ನುವಂಗೆ ಮಾತಾಡಿದ್ದಾರೆ. ಅವ್ರು ಕೊಟ್ಟಂಥ ಉತ್ತರ ಏನಪ್ಪ ಅಂತಂದ್ರೆ ಈ ಛಲವಾದಿ ನಾರಾಯಣ ಸ್ವಾಮಿಗಳಿಗೆ ಮತ್ತು ಅವರ ಟೀಮ್ಗೆ ರಾಜಕೀಯ ತೀಟೆಗಾಗಿ ವಿರೋಧ ಪಕ್ಷದ ನಾಯಕರು ನನ್ನ ಮೇಲೆ ಭೂ ಅಕ್ರಮದ ಆರೋಪ ಮಾಡುತ್ತಿದ್ದಾರೆ. ತೀಟೆಗಾಗಿ ರಾಜಕೀಯ ತೀಟೆ ಮತ್ತೇನೂ ಇರಲಿಲ್ಲ, ಸುಮ್ಮನೆ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ರೀ. ನಮ್ಮ ಪಿತ್ರಾರ್ಥ ಆಸ್ತಿ ಇದು, ನಮ್ಮ ಅಜ್ಜನಿಂದ ಬಂದಂಥದ್ದು, ನಮ್ಮ ಮುತ್ಯಾಲಿಂದ ಬಂದಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅವರು ಮಾಡಿರೋ ಆರೋಪದ ಕುರಿತು ಲೋಕಾಯುಕ್ತ ಸೇರಿದಂತೆ ಯಾವುದೇ ತನಿಖೆಗೂ ಸಿದ್ಧ. ಇದು ಭಾಳ ಬೆಸ್ಟ್ ಮಾತು ರೀ, ಗಂಭೀರವಾದ ಮಾತು. ಅವ್ರು ಎಷ್ಟು ಗಂಭೀರವಾಗಿ ಆರೋಪ ಮಾಡಿದಾರೋ ಅವರು ಅಷ್ಟು ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಷ್ಟೇ ಅಲ್ಲಪ್ಪ, ನೀ ಬೇಕಾ ಸೇಬಾಯಿ ತೊಗೊಂಬ, ಇಡಿ ತೊಗೊಂಬ, ಎಲ್ಲ ತೊಗೊಂಬ, ಮಾಡು. ಮುಡಾದಲ್ಲಿ ಏನು ಮಾಡಿದ್ರಿ ಇವೆಲ್ಲ ಕೂಡ ಗುಡ್ಡ ಅಡ್ಡಿ ಇಡಿ ತೆಗೆದ್ರಿ. ಇಲ್ಲೂ ಅಷ್ಟು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೂ ಒಂದು ಆರೋಪ ಉಳಿದಿದೆ. ಯಾಕಂದ್ರೆ 14 ಎಕರೆ ಭೂಮಿಯನ್ನ ನಮ್ಮ ಸಿದ್ದರಾಮಯ್ಯನವರು ವಾಪಸ್ ಮಾಡಿದ್ರು. ಯಾಕೆ ಇದು ಗೊತ್ತ ಅವ್ರಿಗೆ ಕೊಟ್ಟೇ ಇಲ್ಲ ಇದುವರೆಗೆ. ಹೀಗಾಗಿ ಅದನ್ನ ಕಳಂಕ ಅವ್ರ ಜೊತೆಗೆ ಇರುವಂಥದ್ದನ್ನ, ಅಂಥ ಕಳಂಕ ಇಲ್ಲಿ ಏನಾದರೂ ಅದನ್ನ ಅನ್ನುವಂಥ ಮಾತನ್ನು ನಾವು ಗಂಭೀರವಾಗಿ ಯೋಚಿಸಬೇಕಾಗ್ಯದ. ಆದರೂ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯರು ಪ್ರಾಮಾಣಿಕರ ಹೌದಾ ಅಲ್ವಾ ಅನ್ನೋ ಇವತ್ತಿನ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಮೇಲೂ ಒಂದು ಆರೋಪಗಳು, ಅಪವಾದಗಳು ಇದ್ದಾವ, ಇಲ್ಲಂತಲ್ಲ. ಎಲ್ಲರ ಮೇಲೂ ಇದ್ದ ಹೆಚ್ಚು ಕಡಿಮೆ, ಯಾರೂ ಇಲ್ಲಂತಲ್ಲ. ಯಾಕಂತಂದ್ರೆ ಇವತ್ತು ರಾಜಕಾರಣದಲ್ಲಿ ದುಡ್ಡಿನ ಮುಖ್ಯ ಆದಾಗ, ದುಡ್ಡಿನ ಯಾವುದೇ ರೂಪದಿಂದ ಗಳಿಸೋದಕ್ಕೆ ಹೋದಾಗ ತಪ್ಪುಗಳಾಗ್ತಾವ. ಅಂಥ ಆರೋಪಗಳಂತೂ ಹೆಚ್ಚು ಕಡಿಮೆ ಎಲ್ಲರ ಮೇಲೂ ಇದ್ದಾವೆ. ಎಲ್ಲೋ ಒಬ್ಬರಿಬ್ಬರು ಇರ್ಬೋದು. ಆ ಒಬ್ಬಿಬ್ಬರಲ್ಲೇ ಕೃಷ್ಣ ಬೈರೇಗೌಡರು ಒಬ್ಬರು ಅನ್ನುವಂಥದ್ದು ಬಲವಾದ ಇವತ್ತಿನ ನಂಬಿಕೆ. ಆದರೆ ಇವತ್ತು ಅದು ಶೇಕ್ ಆಗ್ತಾಯಿದೆ. ಇಟ್ ಈಸ್ ಶೇಕ್. ಯಾಕಂದ್ರೆ ವೆಲ್ ಎಜುಕೇಟೆಡ್ಡು, ಫಾರಿನ್ ರಿಟರ್ನ್ಡು ಮತ್ತು ಜನಪರ ಕಾಳಜಿ ಇದ್ದಂಥವ್ರು, ರೈತರ ಬಗ್ಗೆ ಕಾಳಜಿ ಇದ್ದಂಥವ್ರು, ಈ ಭೂಮಿ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿದಂಥವ್ರು, ಅಭ್ಯಾಸಕರು